ನೀಡಿರುವ ವೆನ್ ರೇಖಾಚಿತ್ರವು ಒಂದು ಅಥವಾ ಹೆಚ್ಚಿನ ಕ್ರೀಡೆಗಳನ್ನು ಆಡುವ ಆಟಗಾರರ ಸಂಖ್ಯೆಯನ್ನು ತೋರಿಸುತ್ತದೆ. ಈ ಒಂದು ಪ್ರಶ್ನೆಯಲ್ಲಿ ವೆನ್ ರೇಖಾಚಿತ್ರವನ್ನು ಕೊಟ್ಟಿರುತ್ತಾರೆ. ಫುಟ್ಬಾಲ್, ಕ್ರಿಕೆಟ್ ಮತ್ತು ಟೆನ್ನಿಸ್ 3 ಆಟಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ರೇಖಾಚಿತ್ರ. ಇಲ್ಲಿ ನಿಖರವಾಗಿ 2 ಕ್ರೀಡೆಗಳನ್ನು ಆಡುವ ಆಟಗಾರರ ಶೇಕಡಾವಾರು ಪ್ರಮಾಣ ಅಂಥೇಳಿ ಪ್ರಶ್ನೆಯನ್ನು ಕೇಳಿರುತ್ತಾರೆ. ಇಲ್ಲಿ ಮೊದಲಿಗೆ ನಾವು ನಿಖರವಾಗಿ 2 ಆಟಗಾರರು ಅಂತಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಸಂಖ್ಯೆ 7. ಈ 7 ಅನ್ನೋದು ಫುಟ್ಬಾಲ್ ಮತ್ತು ಕ್ರಿಕೆಟನ್ನು ಮಾತ್ರ ಆಡ್ತಕ್ಕಂಥ ಸಂಖ್ಯೆ. ಆಮೇಲೆ ಅದೇ ರೀತಿ ಮತ್ತು ಇಲ್ಲಿ 11 ಕಾಣ್ತಕ್ಕಂಥ ಸಂಖ್ಯೆ 11 ಅನ್ನೋದು ಫುಟ್ಬಾಲ್ ಮತ್ತು ಟೆನ್ನಿಸ್ ಮಾತ್ರ ಆಡ್ತಕ್ಕಂತಹ ಆಟಗಾರರ ಸಂಖ್ಯೆ. ಅದೇ ರೀತಿಯಾಗಿ ಕ್ರಿಕೆಟ್ ಮತ್ತು ಟೆನ್ನಿಸ್ ಮಾತ್ರ ಆಡ್ತಕ್ಕಂಥ ಆಟಗಾರರ ಸಂಖ್ಯೆ 8. ಹಾಗಾದರೆ ಇಲ್ಲಿ ನಿಖರವಾಗಿ 2 ಕ್ರೀಡೆಗಳನ್ನು ಆಡುವ ಆಟಗಾರರ ಸಂಖ್ಯೆ ನೋಡಿಕೊಂಡಾಗ 7 + 11 + 8 ಈ 3 ಕೂಡಿಸಿದಾಗ ನಮಗಿಲ್ಲಿ 26 ಸಿಗ್ತದೆ. 26. ಹಾಗಾದ್ರೆ ನಾವಿಲ್ಲಿ ಶೇಕಡಾವಾರು ಪ್ರಮಾಣ ಮಾಡಬೇಕಾದ್ರೆ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿದಾದ್ರೆ 2 ಆಟ ಆಡ್ತಕ್ಕಂಥ ಆಟಗಾರರ ಸಂಖ್ಯೆಗೆ ಒಟ್ಟು ಸಂಖ್ಯೆಯಿಂದ ಭಾಗಾಕಾರ ಮಾಡಿ 100ರಿಂದ ಗುಣಿಸಿದಾಗ ಶೇಕಡಾವಾರು ಪ್ರಮಾಣ ನಮಗೆ ಸಿಗುತ್ತದೆ. ಮೊದಲಿಗೆ ನಾವಿಲ್ಲಿ 18, 7 ಮತ್ತು 24, ಅದೇ ರೀತಿ 4, 8, 11, 20 ಎಲ್ಲ ಥರದ ಒಟ್ಟು ಕೂಡಿಸ್ಬೇಕು. ನೋಡ್ರಿ, ಮೊದಲು ಇಲ್ಲಿ 18, 24 ಕೂಡಿಸ್ಬೇಕು. 18 ಮತ್ತು 24 ಪ್ಲಸ್ 18, 24 ಆಮೇಲೆ 20 ಈ 3 ಥರನ್ನ ಕೂಡಿಸ್ಕೊಂಡಾಗ ಇದು 44, 20 ಮತ್ತು 24 ಕೂಡಿಸಿದ್ರೆ 44, ಇದೊಂದು 18 ಕೂಡಿಸಿದ್ರೆ 44, 54, 64, 62. ಆಮೇಲೆ 62ಕ್ಕೆ 7, 11, 8 ಕೂಡಿಸ್ಬೇಕು. 62 + 22 ನೋಡ್ರಿ, 62 + 26. ಆಮೇಲೆ ಇಲ್ಲಿ ನಡ್ಬರ್ಕಿರ್ತಕ್ಕಂಥ 4 ಸಂಖ್ಯೆ 3 ಆಟ ಆಡ್ತಕ್ಕಂಥ ಸಂಖ್ಯೆಯನ್ನು ಕೂಡಿಸ್ಬೇಕು. ಆವಾಗ 10, 12, 6, 2, 8, 92. ಹಾಗಾದರೆ ಒಟ್ಟು ಆಟಗಾರರ ಸಂಖ್ಯೆ 92. ಅದರಲ್ಲಿ ನಿಖರವಾಗಿ 2 ಆಟವನ್ನು ಮಾತ್ರ ಆಡ್ತಕ್ಕಂಥ ಆಟಗಾರರ ಸಂಖ್ಯೆ 26. ಆ 26ಕ್ಕೆ ನಾವಿಲ್ಲಿ 92ರಿಂದ ಭಾಗಾಕಾರ ಮಾಡಬೇಕು, ಇಂಟು 100 ಮಾಡ್ಕೋಬೇಕು. ಆವಾಗಿಲ್ಲಿ ಶೇಕಡಾವಾರು ಪ್ರಮಾಣ ಸಿಗುತ್ತದೆ. ಮೊದಲಿಗೆ ನಾವು 2ರಿಂದ ಕಡಿತ ಹೊಡೆದಾಗ 2 1 2 3 ನಂತರ ಇಲ್ಲಿ 2 4 8 2 6 12 ಅಂತ ಬರ್ತದೆ ನಮಗಿಲ್ಲಿ. ನೆಕ್ಸ್ಟ್ ಮತ್ತು 46ಕ್ಕೆ ಮತ್ತು 100ರಿಂದ ನಾವು ಕಡಿತ ಹೊಡಿಬೋದು. 46ಕ್ಕೆ 100ರಿಂದ ಕಡಿತ ಹೊಡೆದಿವತ್ತಂದ್ರೆ ಇಲ್ಲಿ ಮತ್ತು ನಾವಿಲ್ಲಿ 2 ಹೊಡಿಬೇಕಾಗ್ತತಿ. 2 2 2 3 6. ಆಮೇಲೆ ಇಲ್ಲಿ 2 50 100. ಹಾಗಾದ್ರೆ ಇಲ್ಲಿ 50ಕ್ಕೆ ನಾವು 23ರಿಂದ ಭಾಗಾಕಾರ ಮಾಡ್ಕೋಬೇಕು. ನೋಡಿರಿ, 13 × 50 / 23. ಈಗ ಯಾವುದೇ ಮಗ್ಗಿಯಿಂದ ನಾವಿಲ್ಲಿ ಡಿವೈಡ್ ಮಾಡೋಕ್ಕೆ ಬರೋಂಗಿಲ್ಲ. ನಾವಿಲ್ಲಿ 53ಕ್ಕೆ 23ರಿಂದ ಭಾಗ ಮಾಡಬೇಕು. 23 × 23, 23 2 46 ಆಗ್ತದೆ. ನಮಗಿಲ್ಲಿ 46 ಆಗ್ತೈತಿ. ಇಲ್ಲಿ ಪಾಯಿಂಟ್ 46 ಆಗ್ತೈತಿ. 50ರಲ್ಲಿ 46 ಕಳೆದ್ರೆ 4 ಬರ್ತೈತಿ. ಒಂದು ಪಾಯಿಂಟ್ ಒಂದು ಇಟ್ಟಿವತ್ತಂದ್ರೆ ನಮಗಿಲ್ಲಿ 40 ಸಿಗ್ತೈತಿ. ಆಮೇಲೆ ಮತ್ತು 23 1 23 ಮಾಡ್ಕೊಂಡಾಗ 17 ಬತ್ತು. 17 ಮತ್ತು ಇಲ್ಲಿ ಒಂದು ಕೈಲಾಗ ಕೊಟ್ಟರೆ 170 ಆಗ್ತೈತಿ. ಆಮೇಲೆ 170ಕ್ಕೆ ನಾವು 23 7 ಮಾಡ್ಕೋಬೋದು. 23 7 ಮಾಡ್ಕೊಂಡ್ರೆ 160 ಆಗ್ತೈತಿ. ಅದರಲ್ಲಿ ಎಷ್ಟು ಬರ್ತಂದ್ರೆ 2.17. ಕೊನೆಯದಾಗಿ ನೀವು ಇಲ್ಲಿ 13ಕ್ಕೆ 2.17ರಿಂದ ಗುಣಾಕಾರ ಮಾಡ್ಕೋಬೇಕು. 13ಕ್ಕೆ 2.17ರಿಂದ ಗುಣಾಕಾರ ಮಾಡಿದಾಗ 28ಕ್ಕಿಂತ ಒಂದು ಸ್ವಲ್ಪ ಪಾಯಿಂಟ್ ಸಮಥಿಂಗ್ ಬರ್ತೈತಿ. ಇದು ಶೇಕಡಾವಾರು ಪ್ರಮಾಣ. 100ಕ್ಕೆ ಸಂಬಂಧಿಸಿದಂತೆ 28% ಆಟಗಾರರು ಏನು ಮಾಡ್ತಾರೆ ಅಂತಂದ್ರೆ 2 ಆಟಗಳನ್ನು ಆಡ್ತಾ ಇರುತ್ತಾರೆ. ನೆಕ್ಸ್ಟ್ ಕ್ವಶನ್, ಜಾನ್, ರಿಯಾ, ಸುನೀಲ್ ಎಂಬ ಉದ್ಯೋಗಿಗಳ ಆರಂಭಿಕ ಮಾಸಿಕ ವೇತನವು. ನೋಡಿರಿ, 3 ಜನ ಉದ್ಯೋಗಿಗಳದಾರು. ಜಾನ್, ರಿಯಾ
ಮತ್ತು ಸುನೀಲ್. ಈ 3 ಜನ ಉದ್ಯೋಗಿಗಳ ಆರಂಭಿಕ ಮಾಸಿಕ ವೇತನ 4:3:5 ಐತಿ. ನೆಕ್ಸ್ಟ್ ಕೊನೆಗೆ ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಮಾಸಿಕ 10,000 ರೂಪಾಯಿ ಹೆಚ್ಚಳ ಮಾಡ್ತಾರೆ. ಪ್ರತಿಯೊಬ್ಬರಿಗೂ 10,000 ರೂಪಾಯಿ ಹೆಚ್ಚಳ ಆದ ನಂತರ ಹೊಸ ಅನುಪಾತ ಏನಾಗ್ತೈತೆ ಅಂದರೆ ಇಲ್ಲಿ ಜಾಣದ 6 ಆಗ್ತೈತಿ, ಆಮೇಲೆ ರಿಯಾಂದ 5, ಆಮೇಲೆ ಸುನೀಲಿಂದ 7 ಅನುಪಾತ ಆಗ್ತದೆ. ಪ್ರತಿಯೊಬ್ಬರಿಗೂ ಹೆಚ್ಚಾಗಿರ್ತಕ್ಕಂಥ ಅಮೌಂಟ್ ಎಷ್ಟಂತಂದ್ರೆ 10,000. ನಾವು ಇದನ್ನೊಂದು ಸ್ವಲ್ಪ ಗಮನಿಸಿದಾಗ 4 ಇವು ಅನುಪಾತಗಳ ವ್ಯತ್ಯಾಸ ನೋಡಿಕೊಂಡಾಗ ಏನೈತೆ ಅಂದರೆ ಎಲ್ಲ ಕಡೆ ಇಲ್ಲಿ 2 ಇಲ್ಲಿ 2 ಇಲ್ಲಿ 2 ಬರತೈತೆ. ಹಂಗಾರೆ ಈ 2 ಭಾಗ ಅಂದ್ರೆ ಇಲ್ಲಿ ಏನಾಗಿರ್ತೈತೆ ಅಂದ್ರೆ 10,000 ಆಗಿರ್ತೈತೆ. ಈ 10,000ಕ್ಕೆ ನಾವು 2ರಿಂದ ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ 5,000. 10,000ದ 2 ಭಾಗ ಮಾಡ್ಬೇಕು, ಅವಾಗ ಎಷ್ಟು ಬರ್ತೈತೆ ಅಂದ್ರೆ ನಮಗಿಲ್ಲಿ 5,000. ಈಗ ಅವ್ರು ಕೇಳ್ತಕ್ಕಂಥದ್ದು ಸುನೀಲ್ನ ಆರಂಭಿಕ ವೇತನ. ಸುನೀಲ್ನ ಆರಂಭಿಕ ಅನುಪಾತ 5 ಐತಿ. ಅದಕ್ಕೆ ಇಲ್ಲಿ 5,000ಕ್ಕೆ ನಾವು 5ರಿಂದ ಗುಣಾಕಾರ ಮಾಡಿದಾಗ 25,000 ಬರ್ತೈತಿ. ಅದಕ್ಕಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 25,000. ಅದೇ ರೀತಿಯಾಗಿ ಬೇರೆ ಬೇರೆ ನಾವು ಜಾಣದು ಮಾಡ್ಬೋದು, ಆಮೇಲೆ ರಿಯಾಲ್ದು ಕೂಡ ನಾವು ಆರಂಭಿಕ ವೇತನವನ್ನು ನಾವಿಲ್ಲಿ ಕಂಡುಹಿಡಿಬೋದು. ನೆಕ್ಸ್ಟ್ ಕ್ವಶನ್, ಕಂಪನಿಯ ಮೌಲ್ಯವನ್ನು ಅದರ ಷೇರುಗಳ ಒಟ್ಟು ಮೌಲ್ಯವನ್ನು ವಿವಿಧ ಹೂಡಿಕೆದಾರರು ಹೊಂದಿದ್ದಾರೆ ಎಂದು ಅಳೆಯಲಾಗುತ್ತದೆ. ರಾಕೇಶ್ ಎಂಬ ವ್ಯಕ್ತಿ ಇವನು ಎಷ್ಟು ಶೇರ್ ಅದಾವ ಅಂತಂದ್ರೆ 15ರಲ್ಲಿ 2 ಶೇರ್ ಇವನು ಅದಾವ. 2/15 ಶೇರುಗಳನ್ನು ಹೊಂದಿದ್ದಾನೆ. ಮತ್ತು ಏನು ಮಾಡ್ತಾನಂದ್ರೆ ಅವರು ತಮ್ಮ 3/1 ಶೇರುಗಳನ್ನು ರೂ 75,000ಗೆ ಮಾರಾಟ ಮಾಡುತ್ತಾನೆ. ಈ ಸಮಯದಲ್ಲಿ ಕಂಪನಿಯ ಒಟ್ಟು ಮೌಲ್ಯ ಎಷ್ಟು ಅಂತೇಳಿ ಪ್ರಶ್ನೆ ಕೇಳ. ಮೊದಲಿಗೆ ನಾವು ರಾಕೇಶ್ನ ಷೇರುಗಳು ಎಷ್ಟು ಅಂತಂದ್ರೆ 2:15 ಅಥವಾ 2/15 ಐತಿ. ಇದಕ್ಕೆ ನಾವು ಅವ್ನು ಎಷ್ಟು ಶೇರ್ ಮಾರಾಟ ಮಾಡ್ತಾನಲ್ಲ ಅದಕ್ಕೆ ನಾವಿಲ್ಲಿ ಮೊದಲು ಏನು ಮಾಡ್ಕೋಬೇಕಂತಂದ್ರೆ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊಂಡಾಗ 1/3 ಐತಿಲ್ಲ, ಇದನ್ನು ನಾವು 2/15ಕ್ಕೆ 1/3ರಿಂದ ಗುಣಾಕಾರ ಮಾಡ್ಕೋಬೇಕು. ಗುಣಾಕಾರ ಮಾಡ್ಕೊಂಡಾಗ 2 1 2 15 3 45 ಬರ್ತೈತಿ. ಅಂದರೆ ಇದರ ಅರ್ಥ 2/45. ಹಾಗಾದರೆ ಈ ಸಮಯದಲ್ಲಿ ಕಂಪನಿಯ ಒಟ್ಟು ಮೌಲ್ಯ ಬೇಕಾದಾಗ 45 ಭಾಗ ಅನ್ನೋದು ಕಂಪನಿಯ ಒಟ್ಟು ಮೌಲ್ಯ ಆಗಿರ್ತೈತಿ, 2 ಭಾಗ ಅನ್ನೋದು ರಾಕೇಶಿಂದಾಗಿರ್ತೈತಿ. ನಾವು ಅದಕ್ಕೆ ಇಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಇದನ್ನು ಉಲ್ಟಾ ಗುಣಾಕಾರ ಮಾಡ್ಕೋಬೋದು. 45/2 ಇಂಟು ನಾವೆಷ್ಟು ಶೇರುಗಳನ್ನು ಮಾರಾಟ ಮಾಡ್ಯಾನು 1/3 ಶೇರುಗಳನ್ನು 75,000 ರೂಪಾಯಿಗೆ ಮಾರಾಟ ಮಾಡ್ಯಾನು. ಅದಕ್ಕೆ ಇಲ್ಲಿ ಇಂಟು 75,000 ಮಾಡ್ಕೋಬೇಕು. ಇನ್ನು ಕಡ್ತಾ ಹಿಡಿದಾಗ 2 1 2 3 6 ಒಂದು ಕೈಲ ಉಳಿತೈತಿ 15 ಆಯ್ತು. 2 7 14 ಒಂದು ಕೈಲ ಉಳಿತೈತಿ. ಮುಂದೆ 0 ಅಂದರೆ 10 ಆಯ್ತು. 2 5 10. ಆಮೇಲೆ ಇವು 2 0 ಟೋಟಲ್ 37,500ಕ್ಕೆ 45ರಿಂದ ಗುಣಾಕಾರ ಮಾಡಬೇಕು. 37,500 ಇಂಟು 45 ಮಾಡ್ಕೋಬೇಕು. ನೋಡ್ರಿ 5 5 75, 5 7 30, 5 5 25, 5 7 35, 37, 5 3 15, ಇದೊಂದು 18. ಆಮೇಲೆ 4 5 20, 4 7 28, ಇದೊಂದು 2 ಕಿಲೋ ಅಂತಂದ್ರೆ 30. 4 3 12, 12 ಇದೊಂದು ಕೈಲ ಅಂದರೆ 15 ಆಯ್ತು. ಇದನ್ನು ಕೊಡಿಸ್ಕೊಂಡಾಗ 7 5 7 8 6 1 ಬರ್ತದೆ. ಆಮೇಲೆ ಇಲ್ಲಿ 2 0 ಬಿಟ್ಟದು. ಆ 2 0 ಇಲ್ಲಿ ಬರ್ಕೊಂಡಾಗ 16,87,500 ರೂಪಾಯಿ ಕಂಪನಿಯ ಒಟ್ಟು ಮೌಲ್ಯ. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಯ್ಕೆ ಸರಿಯಾಗಿದೆ.